ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರೇಷ್ಮೆ ಹಾಗೂ ಹೋಳಿಗೆ ಥರ ಇರೋ ಚಪಾತಿನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಸೈಡು ಮಾವಿನ ಹಣ್ಣು ಸೀಸನ್ ಬಂತಂದರೆ ಪ್ರತಿ ಮನೆಯಲ್ಲೂ ದಿವ್ಸಕ್ಕೆ ಒಂದು ಸಾರಿ 2 ದಿನಕ್ಕೆ ಒಂದು ಸಾರಿ ಆದರೂ ಇರುತ್ತೆ ಚಪಾತಿ ಸೀಕರ್ಣಿ. ಹೋಳಿಗೆ ಸೀಕರ್ಣಿಗಿಂತ ನಮ್ಮ ಸೈಡು ಚಪಾತಿ ಸೀಕರ್ಣಿ ಇಷ್ಟಪಡೋರೇ ಜಾಸ್ತಿ. ಆದ್ದರಿಂದ ನಾನು ರೇಷ್ಮೆ ಥರ ಯಾವ ರೀತಿ ಚಪಾತಿ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟನ್ನು ನೀಟಾಗಿ ಜರಡಿ ಹಿಡಿತಾ ಇದ್ದೀನಿ. ಜರಡಿ ಹಿಡಿದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಗಾಣದ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದು ಅಡುಗೆಗೆ ಬಳಸ್ತೀರೋ ಅದನ್ನೇ ಹಾಕ್ಕೋಬಹುದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಉಪ್ಪು ಮತ್ತು ಹಿಟ್ಟು ಎಣ್ಣೆ ಎಲ್ಲ 3 ಪದಾರ್ಥ ನೀಟಾಗಿ ಬೆರೆಯೋ ಥರ ಫಸ್ಟ್ ಒಂದು ಸರಿ 1-2 ನಿಮಿಷ ನೀಟಾಗಿ ಈ ಥರ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿ ಹದಕ್ಕೆ ಕಲಿಸ್ಕೊಳ್ಳಿ. ತೀರ ಮೆದು ಕಲಿಸ್ಕೋಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ನೋಡಿ, ನೀರನ್ನು ನೋಡಿ ಹಾಕಿ. ಹಿಟ್ಟು ಗಟ್ಟಿ ಆತಪ್ಪ ಅಂದ್ರೆ ನಾವು ಮೆದು ಮಾಡ್ಕೋಬೋದು, ಆದರೆ ಮೆದು ಆದರೆ ಮತ್ತೆ ಗಟ್ಟಿ ಮಾಡೋಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ನೀಟಾಗಿ ಕಲಸಿ. ನೋಡಿ, ಈ ಹದಕ್ಕೆ ಹಿಟ್ಟು ಬರಬೇಕು. ನೋಡಿ, ಸ್ವಲ್ಪನೂ ಸಹ ಬುಟ್ಟಿಗೆ ಹಿಟ್ಟು ಅಂಟಲ್ಲ, ಆ ರೀತಿ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಕಲಸಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಇದು ಬೆನ್ನು ಬಿರಿಬಾರ್ದು ಅಂತ, ಹಿಟ್ಟು ಗಟ್ಟಿ ಇರುತ್ತಲ್ಲ, ಆದ್ದರಿಂದ ಬೆನ್ನು ಬಿರಿಬಾರ್ದು ಅಂತ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಚ್ಚಿ ಮತ್ತೊಂದು ಸರಿ ಈ ರೀತಿ ನೀಟಾಗಿ ಮುಚ್ಚಿ ಇದು ಅರ್ಧ ಗಂಟೆ ನೆನೆಯಲೇಬೇಕು. ಅರ್ಧ ಗಂಟೆ 15ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆ ನೆನೆದ್ರೆ ಚಪಾತಿ ನೀಟಾಗಿ ಪದರಾಗಿ ಬರ್ತವೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನೆಂದಿದೆ ಅಂತ. ಇವಾಗ ನಾನು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ. ನಾನು ಒಂದು ಚಪಾತಿಗೆ ಉಳ್ಳಿಯನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ರೌಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಜೋಳದ ಹಿಟ್ಟಿನಲ್ಲಿ ಅದ್ದಿದ್ದೀನಿ. ಇದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ಜೋಳದ ಹಿಟ್ಟನ್ನು ಹಚ್ತಾ ನಾನು ಇದನ್ನು ಮಡಚಿ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಫಸ್ಟು ಈ ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಲಟ್ಟಿಸ್ತಾ ಇದ್ದೀನಿ. ಇಷ್ಟಾದಮೇಲೆ ಇದಕ್ಕೆ ಮತ್ತೊಂದು ಸರಿ ನಾನು ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಎಣ್ಣೆ ಸವರಿದಾದ್ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತೊಂದು ಫೋಲ್ಡನ್ನು ಮಾಡಿ ತ್ರಿಕೋನ ಆಕಾರಕ್ಕೆ ಫೋಲ್ಡನ್ನು ಮಾಡಿ ಇವಾಗ ರೌಂಡಾಗಿ ಲಟ್ಟಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತೈತೆ. ರೌಂಡಾಗಿ ಇದನ್ನು ಲಟ್ಟಿಸ್ಬೇಕು. ನಾವು ಎಷ್ಟು ದೊಡ್ಡದಾದ್ರೂ ಲಟ್ಟಿಸ್ಬೋದು, ಆದರೆ ಹಂಚು ಚಪಾತಿ ಹಿಡಿಯೋ ಯಾವ ರೀತಿ ಆಕಾರ ಇರುತ್ತೋ ಅಷ್ಟು ಗಾತ್ರಕ್ಕೆ ನಾವು ಲಟ್ಟಿಸ್ಕೋಬೇಕು. ನೋಡಿ, ಹಂಚಿ ಎಲ್ಲ ನೀಟಾಗಿ ಒಂದೇ ಸೈಜ್ ಹದಕ್ಕೆ ಲಟ್ಟಿಸ್ಕೊಳ್ಳಿ. ನೋಡಿ, ಈಗ ಸಂಪೂರ್ಣ ಲಟ್ಟಿಸಿದ್ದಾಯಿತು. ಈಗ ಹಂಚು ಸಹ ಕಾದಿದೆ. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಚಪಾತಿ ತುಂಬ ಸ್ಮೂತಾಗಿ ಬರ್ತವೆ, ಹಾಗೆ ಸೀಕರ್ಣಿ ಜೊತೆ ಟೇಸ್ಟ್ ಇರುತ್ತೆ. ಈಗ ಹಂಚು ಕಾದಿದೆ. ಹಂಚಿನ ಮೇಲೆ ನಾನು ಲಟ್ಟಿಸಿದಂಥ ಚಪಾತಿನ ಹಾಕ್ತಾ ಇದ್ದೀನಿ. ಸ್ವಲ್ಪನೂ ಅಂಟಲ್ಲ, ನೀಟಾಗಿ ಬಿಟ್ಕೊಳ್ಳುತ್ತೆ ಶೀಟನ್ನು, ಹೋಳಿಗೆ ಶೀಟನ್ನು. ಇಷ್ಟಾದಮೇಲೆ ಇದಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಹಂಚಿಗೆ ಹಾಕಿದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಐತೆ ಅಂತ. ಉಬ್ಬಿದ ಮೇಲಂತೂ ಪದ್ರ ನೀಟಾಗಿ ಬಿಡುತ್ತೆ. ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ತಿರುಗಿ ಹಾಕಿದ್ಮೇಲೆ. ಎಲ್ಲ ಕಡೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಸಂಪೂರ್ಣ ನೀಟಾಗೆಲ್ಲ ಬೆಂದಾದ್ಮೇಲೆ ಚಪಾತಿ ಸಂಪೂರ್ಣ ಲಟ್ಸಿದಾದ್ಮೇಲೆ ಈ ರೀತಿ ಸ್ಮೂತಾಗಿ ಬರ್ತವೆ. ನೋಡಿ ಎಷ್ಟು ಸ್ಮೂತ್ ಇದೆ ಅಂದರೆ ಇಷ್ಟು ಮಡಚಿದ್ರೂ ಸ್ವಲ್ಪ ಹರಿಯಲ್ಲ, ಆ ರೀತಿ ಚಪಾತಿ ರೆಡಿ ಆಗ್ತವೆ ಹೋಳಿಗೆ ಥರ. ಇದಂತೂ ಸೀಕರ್ಣಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ.
ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಮಾಡಿ ಹಾಕೋದು ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.